ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾನು ನನ್ನ ಫ್ರೆಂಡು ಒಂದು ಟ್ರಿಪ್ಗೆ ಹೋಗಿದ್ವಿ. ಲೈಕ್ ಒನ್ ಡೇ ಟ್ರಿಪ್ಪು. ಸೊ ನಾವೆಲ್ಲಿ ಹೋಗಿದ್ವಿ, ಯಾವ ಕಡೆ ಹೋಗಿದ್ವಿ, ಹೇಗೆ ಹೋದ್ವಿ, ಆ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆಮೇಲೆ ಏನೇನು ಮಾಡಿದ್ವಿ ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ. ನಾವು ಇವಾಗ ಕನಕಪುರ ಕಡೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲೂ ಝೊಮ್ಯಾಟೋದವ್ರದ್ದು ಡೆಲಿವರಿ ಇದೆ ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಆಮೇಲೆ ನೆಕ್ಸ್ಟು ಇದು ನಾವು ಹಾರೋಹಳ್ಳಿ ಥ್ರೂ ಹೋಗ್ತಾ ಇದ್ದೀವಿ ಕನಕಪುರಕ್ಕೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಈ ರೋಡ್ಗಳು ಎಷ್ಟು ದೊಡ್ಡದಾಗಿದೆ ಅಂತ. ಈ ಕಡೆ 3 ಲೇನ್ಸು, ಆ ಕಡೆ 3 ಲೇನ್ಸು. ಸೊ ಲೆಫ್ಟ್ ಸೈಡಲ್ಲಿ 3 ಲೇನ್ಸು, ರೈಟ್ ಸೈಡಲ್ಲಿ 3 ಲೇನ್ಸು. ಸೊ ಟೋಟಲ್ 6 ಲೇನ್ಸ್ ರೋಡ್ ಇದು. ಸೊ ಸಖತ್ತು ದೊಡ್ಡ ರೋಡು. ಫಸ್ಟ್ ಸ್ವಲ್ಪ ಕನ್ವರ್ಜ್ ಆಗುತ್ತೆ, ಆಮೇಲೆ ಮತ್ತೆ ಡೈವರ್ಜ್ ಆಗುತ್ತೆ. ಸೊ ಅಷ್ಟು ದೊಡ್ಡ ರೋಡ್ ಇದೆ. ಸೊ ಇವಾಗ ನಾವು ಮತ್ತೆ 2 ಲೇನ್ ರೋಡ್ ಆಗಿದೆ, ಮತ್ತು ನೋಡಿ ಇವಾಗ 3 ಲೇನ್ ರೋಡ್ ಆಗಿದೆ. ಈ ರೋಡನ್ನ ನೋಡಿಬಿಟ್ಟು ನನಗೆ ಸ್ವಲ್ಪ ಖುಷಿನೂ ಆಯಿತು, ಅದೇ ಥರ ಬೇಜಾರು ಆಯಿತು. ಯಾಕೆ ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿ ಈ ಥರ ನಿಮಗೆ ರೋಡ್ಸು ಕಾಣಿಸೋದಿಲ್ಲ. ಎಷ್ಟು ಚೆನ್ನಾಗಿ ರೋಡನ್ನ ಮೇಂಟೈನ್ ಮಾಡಬೇಕು ಅಷ್ಟು ಚೆನ್ನಾಗಿ ರೋಡನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಆಮೇಲೆ ಹೋಗ್ತಾ ಇದ್ದಂಗೆ ಇದು ಒಂಥರ ಲೈಕ್ ಯಾವುದೋ ಅರಮನೆ ನೋಡ್ದಂಗೆ ಅನಿಸ್ತಾ ಇದೆ. ಲೈಕ್ ಯಾವುದೋ ದೊಡ್ಡ ಕಾಲೇಜ್ ಥರ ಅನಿಸ್ತಾ ಇದೆ. ಸೊ ಈ ಕಾಲೇಜ್ ಬಂದ್ಬಿಟ್ಟು ಯಾವುದು ಅಂತ ಅಂದ್ಬಿಟ್ಟು ನೀವು ಗೆಸ್ ಮಾಡಿ. ಸೊ ಆಮೇಲೆ ಅದೇ ಥರ ಹೋಗ್ತಾ ಇದ್ದಂಗೆ ಅದು ಹಾರೋಹಳ್ಳಿ ಬಿಟ್ಟು ಇವಾಗ ನೆಕ್ಸ್ಟು ಕನಕಪುರ ಆಲ್ಮೋಸ್ಟ್ ನಾವು ಹೋಗ್ತಾ ಇದ್ದೀವಿ. ಹೋಗೋ ಹೊತ್ತಿಗೆ ಈ KSRTC ಬಸ್ಸು ಅಡ್ಡ ಬಂದ್ಬಿಡ್ತು. ಸೊ ನಾವು ಈಗ ಆಲ್ಮೋಸ್ಟ್ ಒಂಥರ ಸಿಟಿ ಲಿಮಿಟ್ಸಲ್ಲಿ ಇರೋ ಥರ. ಸೊ ಇವಾಗ ನಾವು ಈ ಓವರ್ಟೇಕು ಮಾಡೋಕ್ಕಾಗಲ್ಲ, ಮತ್ತು ಫಾಸ್ಟಾಗಿ ಹೋಗೋಕ್ಕೂ ಆಗೋಲ್ಲ. ಸೊ ಅದಕ್ಕೆ KSRTC ಬಸ್ನ ಹಿಂದಾಕ್ಬಿಟ್ಟು ಆಮೇಲೆ ನಾವು ಹೋಗೋ ಹೊತ್ತಿಗೆ ಕನಕಪುರ ಸಿಕ್ತು. ಸೊ ಕನಕಪುರ ಇದೆಲ್ಲ ಮೇನ್ ರೋಡು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಿಮಗೆ 2 ಮನೆ ಕಾಣಿಸ್ತಿರ್ಬೋದು. ಆಲ್ಮೋಸ್ಟು ಐಡೆಂಟಿಕಲ್ ಆಗಿದೆ ನೋಡಿ. ಇದೊಂದು ಮನೆ, ಇದೊಂದು ಮನೆ. ಸೊ ಈ ಮನೆ ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮಗೆ ಗೊತ್ತಿರುತ್ತೆ. ಅದಾದಮೇಲೆ ಕನಕಪುರ ಬಿಟ್ವಿ. ಕನಕಪುರ ಬಿಡ್ತಾ ಇದ್ದಂಗೆ ಯಾವ ಕಡೆ ನೋಡಿದ್ರು 360 ವ್ಯೂ ಡಿಗ್ರಿ ನೋಡಿದ್ರು ನಮಗೆ ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇದೆ. ಸೊ ಎಷ್ಟು ಡ್ರೈ ಆಗಿದೆ ನೋಡಿ ಪ್ಲೇಸು. ಇನ್ನು ಜಸ್ಟ್ ವಿಂಟರ್ ಇವಾಗ ಮುಗಿತಾ ಇದೆ. ಸೊ ನೆಕ್ಸ್ಟ್ ಸಮ್ಮರ್ ಬರೋ ಟೈಮ್ ಅಲ್ವಾ, ಸೊ ಅದಕ್ಕೆ ಅಷ್ಟು ಗ್ರೀನ್ ಇಲ್ಲ ಎಲ್ಲ ಕಡೆ. ಸೊ ಇವಾಗ ನಾವು ಮತ್ತೆ ವಿಲೇಜ್ ಲಿಮಿಟ್ಸ್ ಎಂಟ್ರ್ ಆದ್ವಿ. ಸೊ ಆ ಥರ ಎಂಟ್ರ್ ಆಗ್ತಿದ್ದಂಗೆ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ, ಇವಾಗ ಝೂಮ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಾ, ಮುತ್ತತ್ತಿ ಹೋಗ್ತಾ ಇದ್ದೀವಿ. ಇದೇ ಪ್ಲೇಸು ನಾವು ಇವತ್ತು ಒನ್ ಡೇ ಟ್ರಿಪ್ಪು ಪ್ಲ್ಯಾನ್ ಮಾಡಿರೋದು. ಸೊ ಬನ್ನಿ ಹೋಗೋಣ. ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಎಷ್ಟು ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀನಿ. ಸೊ ಹೋಗ್ತಿದ್ದಂಗೆ ಒಂಥರ ನಮಗೆ ಫಾರೆಸ್ಟ್ ವೈಬ್ಸ್ ಬಂತು. ಯಾಕೆಂದರೆ ಇದು ಫಸ್ಟ್ ಟೈಮ್ ಬರ್ತಿರೋದು. ನಮಗೆ ಇದು ಫಾರೆಸ್ಟ್ ಏರಿಯಾ ಒಳಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ದೂರ ಹಂಗೆ ಹೋಗ್ತಿದ್ದಂಗೆ ನಮಗೆ ಈ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತಾರಲ್ಲ, ಅದು ಸಿಕ್ತು. ಸೊ ಅದಾದಮೇಲೆ ಫಾರೆಸ್ಟ್ ಒಳಗೆ ಎಂಟ್ರ್ ಆದ್ವಿ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಅಲ್ಲಿ ಒಂದು 10 ರೂಪೀಸ್ ಎಂಟ್ರಿ ಫೀ ತೊಗೊತಾರೆ, ಅದು ನೀವು ಕೊಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಮತ್ತೆ ಇವಾಗ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಈ ವ್ಯೂ ಎಷ್ಟು ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ನಾನು ನನ್ನ ಫ್ರೆಂಡ್ನ ಕೇಳ್ತಾ ಇದ್ದೆ, ಏನಪ್ಪ ಇದು ಎಲ್ಲೂ ಯಾವ ಅನಿಮಲ್ಸು ಕಾಣಿಸ್ತಾ ಇಲ್ಲ, ವೈಲ್ಡ್ ಅನಿಮಲ್ಸು, ಫಾರೆಸ್ಟು ಅಂತಾರೆ, ಏನೂ ಕಾಣಿಸ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಫ್ರೆಂಡು ಹೇಳಿದ್ರು, ಇಲ್ಲ ಆ ಥರ ಎಲ್ಲ ಬರೋದಿಲ್ಲ ಇಲ್ಲಿ ರೋಡ್ ಹತ್ರ ಎಲ್ಲ, ಅದು ಓನ್ಲಿ ಮಾರ್ನಿಂಗ್ ಟೈಮಲ್ಲಿ ಸಿಗುತ್ತೆ, ಇಲ್ಲ ಮಾರ್ನಿಂಗ್ ಟೈಮಲ್ಲಿ ನೋಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಹಂಗೆ ಮುಂದೆ ಹೋಗ್ತಾ ಇನ್ನೊಂದು ಲೈಕ್ ಆರ್ಚ್ ಥರ ಕಾಣಿಸ್ತು. ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಆರ್ಚು, ಅಲ್ಲಿ ಸುಸ್ವಾಗತ ಅಂತ ಬರ್ತಿದ್ದಾರೆ. ಸೊ ಅದರೊಳಗೆ ಎಂಟ್ರ್ ಆದ್ವಿ. ನೆಕ್ಸ್ಟು ಏನು ಕಾಣಿಸುತ್ತೆ ಅಂತ ಅಂದರೆ, ಒಳ್ಳೆ ಶೆಲ್ಟರು, ಒಳ್ಳೆ ಕ್ಯಾನೋಪಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟು ದೇವಸ್ಥಾನ, ಸ್ಮಾಲ್ ದೇವಸ್ಥಾನ ಕಾಣಿಸುತ್ತೆ. ಆಮೇಲೆ ನಮಗೆ ವೆಲ್ಕಮ್ ಮಾಡೋಕ್ಕೆ ಈ ಕೋತಿಗಳು ಲೈನಿಗೆ ನಿಂತಿರ್ತವೆ. ಇವಾಗ ನೀವು ರೈಟ್ ಸೈಡಿಗೆ ನೋಡಿದ್ರಲ್ಲ, ಅದೇ ಭೀಮೇಶ್ವರಿ ರೆಸಾರ್ಟು. ಸೊ ನೀವು ಅಲ್ಲಿ ಚಿಲ್ ಮಾಡ್ಬೋದು. ಸೊ ನೆಕ್ಸ್ಟು ಹಂಗೆ ಮುಂದೆ ಹೋಗ್ತಾ ನಮ್ಮ ಡೆಸ್ಟಿನೇಷನ್ನು ಸಿಗೋಕ್ಕೆ ಶುರುವಾಯಿತು. ನೋಡಿ ನಾನು ಹೇಳಿದ್ನಲ್ಲ ಆಗಲೇ, ಬರೀ ಕೋತಿಗಳು ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಲೈನಾಗಿ ನಿಂತಿರ್ತವೆ ಅಂತ. ಸೊ ಅದನ್ನು ತೋರಿಸ್ದೆ. ಸೊ ಇದೇ ಬಂದ್ಬಿಟ್ಟು ಮುತ್ತತ್ತಿ ಹೊಳೆ. ಸೊ ಹೇಗಿದೆ ವ್ಯೂಸು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ಮತ್ತೆ. ಸೊ ಜಾಸ್ತಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ,
ಇದು ವಿಡಿಯೋ ಇಂಟ್ರ್ಯಾಕ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಹೇಳ್ತಾ ಇದ್ದೀನಿ. ಸೊ ಫೈನಲಿ ನಾವು ಮುತ್ತತ್ತಿ ಮುತ್ತುರಾಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಮುತ್ತುರಾಯ ದೇವಸ್ಥಾನ ಅಂದರೆ ಇಲ್ಲಿ ಹನುಮಂತ ದೇವರನ್ನು ಪೂಜಿಸ್ತಾರೆ. ಸೊ ಇದೇ ಆರ್ಚು. ಸೊ ಇಲ್ಲಿ ಒಂದು ಹರಕೆ ಸೇವೆ ನಡೀತಾ ಇದೆ. ಸೊ ಹರಕೆ ಸೇವೆ ಹೇಗೆ ಮಾಡ್ತಿದ್ದಾರೆ, ಹೇಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ದೇವಸ್ಥಾನ ಒಳಗೆ ಹೇಗಿದೆ ಅಂತ ಅಂದರೆ ಈ ಥರ ಇದೆ. ಸೊ ನಾನು ಯಾಕೆ ದೇವ್ರ ವಿಗ್ರಹನ ತೋರಿಸ್ತಾ ಇಲ್ಲ ಅಂತ ಅಂದರೆ, ನೀವು ಬಂದುಬಿಟ್ಟು ಇದನ್ನು ದರ್ಶನ ಮಾಡಿ, ಸಖತ್ತಾಗಿರುತ್ತೆ, ಅದಕ್ಕೆ ತೋರಿಸ್ತಾ ಇಲ್ಲ. ಸೊ ಇದು ಹೊರ್ಗಡೆ ಆ್ಯಂಬಿಯನ್ಸ್ ಈ ಥರ ಇರುತ್ತೆ. ಸೊ ಎದುರುಗಡೆ ಲೈಕ್ ಟೆಂಪಲ್ ಎದುರುಗಡೆ ನಿಮಗೆ ಗೊತ್ತಿರ್ಬೋದು ಗಣೇಶ ಯಾವಾಗಲೂ ಸ್ಥಾಪಿಸಿರ್ತಾರೆ. ಸೊ ಅದೊಂದಿದೆ. ಸೊ ಹಂಗೆ ಈ ಟೆಂಪಲ್ ಬೀದಿಯಲ್ಲಿ ಹೋದರೆ, ಲೈಕ್ ದೇವಸ್ಥಾನ ಬೀದಿಯಲ್ಲಿ ಹೋದರೆ ನಿಮಗೆ ಬರೀ ಅಡುಗೆ ಸಾಮಾನು ಮತ್ತು ಅಡುಗೆ ಪಾತ್ರೆಗಳೇ ಕಾಣಿಸ್ತವೆ. ಯಾಕೆ ಅಂದರೆ ಇಲ್ಲಿ ಎಲ್ಲರೂ ಹರಕೆ ಸಲ್ಲಿಸ್ಬಿಟ್ಟು ಚಿಕನ್ನು ಮಟನ್ನು ಏನಾದರೂ ಆಗಿದ್ದರೂ ಇಲ್ಲಿ ಅಡುಗೆ ಮಾಡಿಕೊಂಡು ತಿಂದು ಹೋಗ್ತಾರೆ. ಸೊ ಇದು ಬಂದುಬಿಟ್ಟು ಮುತ್ತತ್ತಿ ಹೊಳೆ ನೋಡಿ, ಫುಲ್ ಎಲ್ಲ ಡ್ರೈ ಆಗಿದೆ. ಆ್ಯಕ್ಚುಲಿ ಇಲ್ಲಿವರೆಗೂ ನೀರು ಬರುತ್ತೆ ಕರೆಕ್ಟಾಗಿ ಮಳೆ ಆದರೆ. ಸೊ ನಾನು ನಮ್ಮ ಫ್ರೆಂಡ್ನ ಕೇಳ್ತಿದ್ದೆ ಎಲ್ಲಿ ಕಾಡು ಪ್ರಾಣಿಗಳು ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಫೈನಲಿ ತೋರಿಸೇ ಬಿಟ್ರು ನೋಡಿ. ಇಲ್ಲಿ ತನಕ ಈ ವಿಡಿಯೋನ ನೋಡೋಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ವಿಡಿಯೋ ಮತ್ತು ವ್ಲಾಗ್ಸು ಮತ್ತು ಇನ್ಫಾರ್ಮೇಷನ್ನು ಮತ್ತು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.